ದಯವಿಟ್ಟು ನನ್ನ ತಮ್ಮ ಬರಬೇಕು. ಡಾಲಿ ಡಾಲಿ ಬನ್ನಿ. ಚಂದು, ಗಣೇಶ್ ಬನ್ನಿ ಬನ್ನಿ ಬನ್ನಿ. ಸುನಿಲ್ ಬನ್ನಿ. ಇವ್ರನ್ನೊಂಚೂರು ಮುಖ ಪರಿಚಯ ಕರೆಕ್ಟಾಗಿ ಇಟ್ಕೊಳ್ಳಿ ವೀಕ್ಷಕರೇ. ಯಾವಾಗಲೂ ನಮಗೆ ದೊಡ್ಡ ತೊಂದರೆ, ಮಂಜಣ್ಣ ಎನ್ನ ಒಂಜಿ ಸಾಂಗ್ ಉಂಡು. ಯಾವ ಸಾಂಗು ಡಾಲಿ ಕೇಳಿ? ಬರೆಯದ ಮೌನದ ಕವಿತೆ. ಅಣ್ಣ ಎನ್ನ ಒಂಜಿ ಸಾಂಗ್ ಉಂಟು. ಯಾವ ಸಾಂಗು? ರಾಗಿ ಹೊಲದ. ನಮಗಂತೂ ಜೀವ ತೆಗೆದಿಟ್ಟಿದ್ದಾರೆ. ಮತ್ತೆ ಇವರು ಕೇರಳದ ಬಾರ್ಡರ್ ಅಲ್ಲಿ ಇರುವಂತ ಹುಡುಗರುಗಳು ಇವರು ಅಲ್ವಾ? ಅಲ್ಲಿಂದ ನಮ್ಮ ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡಕ್ ಅಲ್ಲಿಂದ ಬರ್ತಾರೆ ಅಂತಂದಾಗ, ಮತ್ತೆ ಡಾಲಿ ನಮಗೆ ಎಲ್ಲ ಫಾಲೋವರ್ಸ್ ಕಾಮೆಂಟ್ ಹಾಕ್ತಾರೆ, ಎಲ್ಲ ಮಾಡ್ತಾರೆ, ನಮ್ಮ ಫ್ಯಾನು ಅಂತ ನಾವು ಅಂದ್ಕೊಂಡಿದ್ವಿ. ಅದು ನಮ್ಮ ಭ್ರಮೆ. ಡಾಲಿಗೆ ಇಡೀ ನಾವು ಫೇಸ್ಬುಕ್ ಲೈವ್ ಯಾರ್ಯಾರು ಮಾಡ್ತಾರೆ ಅವರೆಲ್ಲ ಫ್ಯಾನು ಡಾಲಿಗೆ. ಖಂಡಿತ ಹೌದ್ರಿ. ಇಲ್ಲ ಇಲ್ಲ ಅಂತದೇನು ನೀವ್ ಹೇಳೋದು? ನಾನೀಗ ಲೈವ್ 2-3 ದಿನದಿಂದ ಸತತವಾಗಿ ಯಾರ ಹೆಸರು, ನಮ್ಮ ನಿರ್ದೇಶಕರ ಹೆಸರನ್ನ ಯಾರನ್ನು ಬಳಸ್ದೆ, ಒಂದು ಸಾಂಗ್ ಉಂಟು ಅಂತ ಹೇಳಿ ಡಾಲಿ ಅವ್ರನ್ನ ಮೆನ್ಷನ್ ಮಾಡ್ತಿದೆ ಅಂದ್ರೆ ಡಾಲಿಗೆ ನಾವು ಅಭಿಮಾನಿ ಆಗ್ಬಿಟ್ಟಿವಿ. ನಿಜಕ್ಕೂ ಕಲಾವಿದರಿಗೆ, ಒಂದು ಗಾಯಕರಿಗೆ ಒಂದು ದೊಡ್ಡ ಶಕ್ತಿಯಾಗಿ ಹೆಂಗ್ ನಿಂತಿರ್ತಾರೆ ಅಂದ್ರೆ ಲೈವ್ ಅಲ್ಲಿ ತೆರೆ ಹಿಂದೆ ಅಂತ ಹೇಳ್ತೀವಿ, ಅಲ್ಲಿ ನಿಂತು ಕೆಲಸ ಮಾಡುವಂತಾರೆ. ಮತ್ತೆ ವಿಶೇಷವಾಗಿ ನೀವು ಹೇಳ್ದಂಗೆ ನಿಜಕ್ಕೂ ಅದ್ಭುತವಾದ ಗಣೇಶ್ ಅಷ್ಟೇ ಸರ್, ತುಂಬಾ ಸಪೋರ್ಟಿವ್ ಹುಡುಗರು. ಹೇಗೆ ಅಂತಂದ್ರೆ ನಾವೆಲ್ಲ ಒಂದೇ ತಾಯಿಯಲ್ಲಿ ಜೊತೆ ಹುಟ್ಟಿಲ್ಲ ಅಂತಂದ್ರು ನಾವೆಲ್ಲ ಒಂದೇ ರಕ್ತ ಹಂಚ್ಕೊಂಡು ಬೆಳೆದಂಗೆ ಒಂದು ಫೀಲಿಂಗ್ ತಂದಿರೋದು ಇವರು ಪ್ರೀತಿ ವಿಶ್ವಾಸ. ಇವರಿಗೆ ನಾನು ಯಾವಾಗ್ಲೂ ಚಿರಋಣಿ ಆಗಿರ್ತೀನಿ.